ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಫಸ್ಟ್ ರೆಸ್ಕ್ಯೂ ಕಾಲ್ಗೆ ಹೋಗ್ತಾ ಇದ್ದೀವಿ ಶ್ರೀಪುರ್ಗೆ. ಶ್ರೀಪುರ್ ಮಾರ್ಕಂಡೇಶ್ವರ ಟೆಂಪಲ್ ಅಂತ ಇದೆ. ಅದರಲ್ಲಿ ಟೆಂಪಲಲ್ಲಿ ಗುಡಿಯಲ್ಲಿ ಏನೋ ದೊಡ್ಡದು ನಾಗರಾವು ಕಾಣಿಸ್ಕೊಂಡಿದೆ. ಸೊ ಹಾಗಾಗಿ ಇನ್ಫಾರ್ಮ್ ಮಾಡಿದ್ದಾರೆ, ಕಾಲ್ ಮಾಡಿ. ಸೊ ಹೋಗ್ತಾ ಇದ್ದೀವಿ. ಇದು ಶ್ರೀಪುರ ಹಳ್ಳ, ಇಲ್ಲಿಂದ ಜಸ್ಟ್ ನಮ್ಮೂರಿಂದ 2 ಕಿಲೋಮೀಟ್ರ್. ಇದು ಬಂದುಬಿಟ್ಟು ಗುಡಿ ಎಂಟ್ರೆನ್ಸು. ನೋಡಿ, ಇಲ್ಲಿ ಹೆಸರು ಬೋರ್ಡ್ ಹಾಕಿದ್ದಾರೆ. ಸೊ ಹಿಂಗೆ ಸ್ಟ್ರೇಟ್ ಹೋದರೆ ಆನೆಗುಂದಿ, ಗಂಗಾವತಿ ರೋಡ್, ಇದು ಅರ್ಲಾಪುರ, ಬಸವಪುರ ಎಲ್ಲ ಬರ್ತವೆ ಊರು. ಸೊ ಇದು ಬಂದುಬಿಟ್ಟು ಸೀದಾ ಬಂದರೆ ಇದು ನಮ್ಮ ಗುಡಿ ಮಾರ್ಕಂಡೇಶ್ವರ ಟೆಂಪಲ್ ಅಂತ. ನೀವು ಆಲ್ರೆಡಿ ನೋಡಿರ್ತೀರ. ಬಟ್ ಫಸ್ಟ್ ಚೆಕ್ ಮಾಡೋಣ ಬನ್ನಿ, ಯಾವ ಹಾವು ಏನಂತ. ಬಟ್ ಕನ್ಫರ್ಮ್ ನಾಗರಾವ್ ಅಂತ ಹೇಳಿದ್ದಾರೆ. ಬಟ್ ಹೌದಲ್ಲ ಫಸ್ಟ್ ನೋಡೋಣ ಯಾವ ಹಾವು ಅಂತ. ನೀವು ನೋಡ್ತಾ ಇದ್ದರೆ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಹಾಗೆ ಲೈನಲ್ಲಿ. ನೋಡಿ, ಆಲ್ರೆಡಿ ಎಲ್ಲರೂ ಜಮಾಗಿ ನಿಂತಿದ್ದಾರೆ. ಪೂಜಾರಿ ಭಟ್ರು ಬಂದಿದ್ದಾರೆ, ಈ ಗುಡಿ ಪೂಜಾರಿ ಭಟ್ರು ಇವರು. ಈ ರೂಮ್ದಲ್ಲಿ ಕಾಣಿಸ್ಕೊಂಡಿದೆ ಅಂತೆ, ಚಿಲ್ಕಾಗಿ ಇಟ್ಟಿದ್ದಾರೆ ಅವರು, ಹೊರಗೆ ಹೋಗ್ಬಾರ್ದಂತ. ಇದು ಬಂದುಬಿಟ್ಟು DC ಮೋಟ್ರಸ್ಸು, ಎಲೆಕ್ಟ್ರಿಕಲ್ ಪ್ಯಾನಲ್ಸು, ಸ್ವಿಚ್ ಬೋರ್ಡ್ಸ್ ಎಲ್ಲ ಇದ್ದಾವೆ. ನೀರು ಸಪ್ಲೈ ಮಾಡೋ ಮೋಟ್ರಸ್ ಇವು DC ಮೋಟ್ರಸ್ ಅಂತ. ಸೊ ಆದಷ್ಟು ಹುಷಾರಿಂದ ತೆಗಿಬೇಕು, ಯಾಕಂದರೆ ಎಲ್ಲ ಎಲೆಕ್ಟ್ರಿಕಲ್ ಸಿಸ್ಟಮ್, ವೈರ್, ಕೇಬಲ್ ಇದ್ದಾವೆ. ಸಾಮಾನು ಒಂದು ಕಮ್ಮಿ ಇದ್ದಾವೆ, ಅಷ್ಟೇನಿಲ್ಲ. ಈ ಕಡೆ ಮೂಲೆಯಲ್ಲಿ ಚೆಕ್ ಮಾಡಿರ್ತೀನಿ, ಇಲ್ಲಿ ಅಂತೂ ಏನು ಕಾಣಿಸ್ತಾ ಇಲ್ಲ. ಸೊ ಮೋಸ್ಟ್ಲಿ ಬಾಗಿಲ ಹಿಂದುಗಡೆ ಸ್ವಲ್ಪ ಚೀಲ ಅವು ಬಿದ್ದಿದ್ದಾವೆ. ಮೋಸ್ಟ್ಲಿ ಅದರಲ್ಲಿ ಇರ್ಬೋದು, ಯಾಕಂದರೆ ಇಲ್ಚಿ ಎಲ್ಲಿರ್ತವೆ ಆ ಸ್ಮೆಲ್ ನೋಡಿ ಅದರಲ್ಲಿ ಇರುತ್ತೆ. ನೋಡಿ, ಇಲ್ಲಿ ನನ್ನ ಎದುರುಗಡೆ ಚೀಲಗಳು, ಒಂದು ಪ್ಲಾಸ್ಟಿಕ್ ಕಂಟೈನರು ಏನೇನೋ ಇದ್ದಾವೆ, ಡಬ್ಬಿ. ನೋಡಿ, ಇಲ್ಲಿ ಹೋಲ್ಸ್ ಎಲ್ಲ ಹಾಕಿದ್ದಾವೆ. ಇಲ್ಚಿ ತಿಂದು ಭಾಳ ದಿವಸ ಯಾರು ಅಡ್ಡಾಡಲ್ಲ ಇಲ್ಲಿ. ಆದಷ್ಟು ನಾವು ಎಷ್ಟು ಕ್ಲೀನ್ ಇಟ್ಕೊಂತೀವಿ ರೂಮ್ ಅಷ್ಟು ಒಳ್ಳೆಯದು ಗೈಸ್. ಹೀಗೆಲ್ಲ ರಟ್ ಬಾಕ್ಸು, ಚೀಲ, ಪ್ಲಾಸ್ಟಿಕ್ ಕಂಟೈನರ್ಸು ಎಲ್ಲ ಜಮಾ ಮಾಡಿ ಮೂಲೆಯಾಗಿಟ್ಟು ಅಂದರೆ ಅವು ಇಲ್ಚಿ ಮನೆ ಮಾಡ್ಕೊಂಬಿಡ್ತವೆ, ಕೊಪ್ಪಿ ಸೇರ್ಕೊಂಡ್ಬಿಡ್ತವೆ. ಮಳೆಗಾಲದಾಗ ಈಗ ಮಳೆ ಬೀಳುವಾಗ ಮತ್ತು ಎಲ್ಲಿ ಹೋಗೋಕೆ ಅವಾಗ ದಿಕ್ಕಿರಲ್ಲ, ಹಾಗಾಗಿ ಬೆಚ್ಚನ ಜಾಗದಾಗ ಕುಂತು ಬಿಡ್ತಾವೆ. ನೋಡಿ, ಇಲ್ಲಿ ಬಾಟ್ಲಿ ಅಲ್ಲಾಡ್ತಾ ಇದೆ. ಆಲ್ರೆಡಿ ಹಾವು ಇಲ್ಲಿದೆ, ತೋರಿಸಿ ನೋಡಿ, ಸೈಜು ದೊಡ್ಡದಿದೆ ತುಂಬ. ಹಾಗಾಗಿ ನಾವು ಹೇಳೋದು ಏನಂದರೆ, ನೋಡಿ ಈ ಟೈಪೆಲ್ಲ ಇಡಬೇಡ್ರಿ. ನೋಡಿ, ಹಾವು ಬಂದು ಸೇರ್ಕೊತವೆ, ಕೊಪ್ಪಿ ಇಲ್ಚಿ ಸಂಬಂಧ ಬಂದು ಸ್ಮೆಲ್ ನೋಡಿ ಅವು ಇಲ್ಲಿ ಸೇರ್ಕೊಂಡ್ಬಿಡ್ತವೆ. ಹೊರಗೆಲ್ಲ ಎಲ್ಲಿ ಹೋಗೋಕೆ ದಾರಿ ಇಲ್ಲ ಅಂದರೆ ಮತ್ತು ಇಲ್ಲೇ ಇರ್ತವೆ. ಬಾಗಿಲು ಓಪನ್ ಇದ್ದರೆ ಮಾತ್ರ ಹೊರಗೆ ತಪ್ಸ್ಕೊಂಡು ಹೋಗ್ತವೆ. ಹಾಗಾಗಿ ತೋರಿಸ್ತೀನಿ, ಹೊರಗೆ ತೊಗೊಂಬರ್ತೀನಿ, ಹಂಗೆ ನೋಡ್ತಾಯಿರಿ. ಹಾವಿನ ಸೈಜು, ಎಷ್ಟು ಏಜು, ಯಾವ ಹಾವು ಏನು ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ ಗೈಸ್. ಕಣ್ಣು ನೋಡ, ಕಣ್ಣು ಬ್ಲರ್ ಆಗ್ಯಾವ, ಅದಕ್ಕೆ ಕಣ್ಣೇನು ಕಾಣಾಗಿಲ್ಲ. ಕಣ್ಣು ಕಾಣೋದು, ಅದು ಕಣ್ಣು ಅಬ್ಸರ್ವ್ ಮಾಡಿರಿ, ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಮೊಬೈಲ್ ಎತ್ತಿ ಅದು ಮೆಲ್ಲ ತಲೆ ಹಿಡ್ಕೊಂಡು ಅದು ಪರಿ ಚಿತ್ತಿ ಬಿಟ್ರೆ ಅದಕ್ಕೆ ಅವಾಗ ಶಾರ್ಪ್ ಆಗುತ್ತೆ. ಈಗ ಅದು ಎಲ್ಲೋ ನೋಡಕ್ ನಾವು ಕಣ್ಣು ಕಾಣಲ್ಲ, ಸುಮ್ಮನೆ ಹಿಡಿಯತ್ತಿದ್ದು ಅಷ್ಟೇ. ಅದೇ ಕಣ್ಣು ಕಂಡಿದ್ರೆ ಇಲ್ಲಿ ಬೈಟ್ ಮಾಡೋ ಚಾನ್ಸ್. ಈ ಕಡೆ ಯಾರೋ ಇನ್ಚೂಡ್ ಮಾಡ್ಯಾರಣ ಆಲ್ರೆಡಿ. ಫೋನ್ ಹತ್ರ ಆಗೈತಿ, ಇಲ್ಲಿ ಅಬ್ಸರ್ವ್ ಮಾಡೋಣ. ಇಲ್ಲಿ ಮುಟ್ಟಿದ್ರೆ ಅದಕ್ಕೆ ನೋವುಗ ಹೆಂಗೆ ಮಾಡ್ದೈತೆ ನೋಡಿ. ಯಾರೋ ಏನೋ ಸಿಮೆಂಟ್ ಎಲ್ಲ ಇದು ಯೂಟ್ಯೂಬ್ ಚಾನಲ್ ಅಂದ್ರೆ ಕಿಟಕಿ ಬಂದತ್ತಲ್ಲ ಅದು, ಅಲ್ಲಿ ಬಂದತ್ತಲ್ಲ, ಹಂಗಾಗಿ ಏನಾಯ್ತಾನ ಕರೆದೈತಾನ. 16 ಮುಡ್ತಾರಣ್ಣ ನೀನು. ಇನ್ನೂ ಒಂದು ಐತೆ, ಸ್ವಲ್ಪ ಮಾಡಿದ್ರೆ ತಲೆ ಎತ್ತೈತಿ. ಕಣ್ಣು ಕಾಣಲ್ಲ, ಈಗ ಬ್ಲರ್ ಐತಿ. ಟೈಪ್ ನೀವು ಮೂವ್ಮೆಂಟ್ ಮಾಡಿದ್ರೆ ನೋಡ್ತೈತಿ. ಒಂದು ಮೆಲ್ಲಕ್ಕೆ ತೊಗೊಂಬಿಡೋಣ, ಚೀಲ ಹಾಕೊಂಬಿಡೋಣ. ಭಾಳ ಹೊತ್ತು ಕಾಡ್ಸೋದು ಒಳ್ಳೇದಲ್ಲ. ಸ್ಟ್ರೇಟ್ ಮಾಡೋದಂತೇನು ಮಾಡುತ್ತೆ, ಸ್ಟ್ರೇಟ್ ಮೊಬೈಲ್ ಸ್ಟ್ರೇಟ್ ಮಾಡುತ್ತೆ. ಕ್ಯಾಮರೆಯಿಂದ ಇದು ನೋಡ್ಸೋಣ. ಫೋಲ್ಡ್ ಮಾಡಬೇಕು, ದೊಡ್ಡದೈತಲ್ಲ ಸೈಜ್, ಒಳ್ಳೇದೈತಿ. ಎಲ್ಲಿ ತಗೊಂಡು ಹೋಗೋದು, ಎಲ್ಲಿ ಬಿಡೋದು? ಊಟದ ಮ್ಯಾಗ್ರಿ ಪೂರ್ ಹೊರಗೆ ಯಾವ ಗದ್ದಿರಲ್ಲ ಅಂತ ಪ್ಲೇಸ್. ಮತ್ತು ಈಗ ನಿಮ್ಮ ಕಡೆ ಹಿಡ್ಕೊಂಡು ಹೋಗಿರ್ತೀವಿ, ಇಲ್ಲೇ ಎಲ್ಲರೂ ಗದ್ದೆ ಬಿಟ್ಟು ಬಂದು ಅನ್ಕ. ಮತ್ತು ಅವ್ರು ಪಾಪ ಬೆಳಿಗ್ಗೆ ಆಗಿ ಈಗ ಎಷ್ಟು ಇರ್ತಾರೆ.
ಬೇರೆ ಯಾವ ವಿಷಯ ತೆಗಿಬೋದಣ್ಣ ಇದು ನಾಗರಾವಲ್ಲ ಬುಡ್ದಾಗ ಎಲ್ಲಿ ಬಿಡಲ್ಲ. ಬುಡ್ದಾಗ ಯಾವ ಗುದ್ದು ಪದ ಇರ್ತಾವಲ್ಲ ಅದ್ರಾಗ ಮೆಲ್ಲಕ್ಕೆ ಬಿಟ್ಟು ಬಂದುಬಿಟ್ರೆ ಹೊರಗೂ ಬರೋಂಗಿಲ್ಲ. ಫೈನಲಿ ಸೇಫಾಗಿ ರೆಸ್ಕ್ಯೂ ಮಾಡಿದ್ವಿ ಗೈಸ್. ಏನು ಹಾಗೆ ಇಂಜೂರ್ಡ್ ಆಗಲಾರ್ದೆ, ನಮಗೂ ಏನಾಗಲಾರ್ದೆ, ಜನಕ್ಕೆ ಏನು ತೊಂದರೆ ಇರಲಾರ್ದೆ ರೆಸ್ಕ್ಯೂ ಮಾಡಿದ್ವಿ. ಸೊ ಬನ್ನಿ ಗೈಸ್, ಇಲ್ಲಿ ಮಟ್ಟ ಬಂದು ಟೆಂಪಲ್ ರೋಡ್ ತೋರಿಸಿನಿ, ಗುಡಿ ದಾರಿ ತೋರಿಸಿನಿ, ಗುಡಿ ತೋರಿಸಿನಿ ಹೊರಗಿಂದ, ಬಟ್ ಒಳಗಿನ ದೇವ್ರು ತೋರಿಸಿಲ್ಲ. ಸೊ ಬನ್ನಿ ಹಾಗೆ ನೋಡ್ತಾ ಇರಿ, ದೇವ್ರನ್ನ ತೋರಿಸ್ತೀನಿ. ಗುಡಿ ಸುತ್ತಮುತ್ತಲು ಬಂದುಬಿಟ್ಟು ಫುಲ್ಲು ಬ್ಯೂಟಿಫುಲ್ ವ್ಯೂ ಗೈಸ್, ಯಾಕಂದರೆ ಎಲ್ಲ ನೀರಿರುತ್ತೆ, ನಡಕ್ಕೆ ಗುಡಿ ಇರುತ್ತೆ. ಸೊ ಗೇಟ್ ಸದ್ಯ ಕೀಲಿ ಹಾಕಿದೆ, ಆದರೂ ನಿಮ್ಗೆ ಝೂಮ್ ಮಾಡಿ ಒಳಗಡೆ ತೋರಿಸಿ ನೋಡಿ. ರಿಲೀಸ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಇದು ಬಂದುಬಿಟ್ಟು ಈಗ ಅಲ್ಲಿಂದ 5 ಕಿಲೋಮೀಟ್ರ್ ದೂರ ಟೋಟಲ್ಲು. ಇಟ್ನಾಳಿಂದ ಮತ್ತು ಅವರ್ಗಿ ಕಾಶಿನ್ಕಂಡಿ ನೋಡಿ, ಇಲ್ಲಿ ಕಮನ್ ಕಾಣ್ತಿದೆ, ನಮ್ಮ ಗುಡಿ ಎಂಟ್ರೆನ್ಸ್ ಇದೆ ಇಟ್ನಾಳಿಂದ. ಇಲ್ಲಿಂದ ಲೆಫ್ಟ್ ಹೋಗಿ ಮತ್ತು ಇಲ್ಲೇ ಒಂದು 5 ಕಿಲೋಮೀಟ್ರ್ ಕರೆಕ್ಟು ಕಾಶಿನ್ಕಂಡಿ ಗುಡ್ಡ ಬರುತ್ತೆ, ಅಲ್ಲಿ ರಿಲೀಸ್ ಮಾಡೋಣ. ಯಾಕಂದರೆ ಸೇಫ್ ಜಾಗ, ಆಲ್ರೆಡಿ ಭಾಳಷ್ಟು ತೋರಿಸಿದ್ದೀನಿ. ಅವೆಲ್ಲ ನಾಗರಾವಲ್ಲ, ಅಲ್ಲೇ ಬಿಟ್ಟು ಬರೋದು, ಯಾಕಂದರೆ ಯಾರ್ದಲ್ಲಿ ಕಿರಿಕಿರಿಲ್ಲ, ಕದ್ದಿಲ್ಲ, ಏನಿಲ್ಲ. ಆ್ಯಂಡ್ ಹೊರಗೂ ಹಾವುಗಳು ಅಡ್ಡಾಡೋಕ್ಕೆ ಬರೋಲ್ಲ. ಇದು ಬಂದುಬಿಟ್ಟು ಬೈಪಾಸ್ NH. ಇಲ್ಲಿಂದ ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಗಾಡಿಗೆ, ಯಾಕಂದರೆ ಎಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ ಹೇಳೋಕ್ಕೆ ಬರೋಲ್ಲ. ಅದು ಬಂದುಬಿಟ್ಟು ಗುಡ್ಡದ ಕಡೆ ಹೋಗ್ಬೇಕಂದ್ರೆ ಮತ್ತು ದಾರಿಗೆ ಎಲ್ಲರೂ ಖಾಲಿ ಆದರೂ ಅಲ್ಲಿ ಎಲ್ಲಿ ನಡಕ್ಕೆ ಬಂಕಿಲ್ಲ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ. ಸೊ ಹಂಗಾಗಿ ಇಲ್ಲೇ ಹಾಕ್ಸ್ಕೊಂಡು ಹೋಗೋಣ. ಇದು ಬಂದುಬಿಟ್ಟು HP ಪೆಟ್ರೋಲ್ ಬಂಕು. ನಮ್ಮ ಇಟ್ನಾಳಿಂದ ಜಸ್ಟ್ 1 ಕಿಲೋಮೀಟ್ರ್ ದೂರದಲ್ಲಿ ಪೆಟ್ರೋಲ್ ಬಂಕ್ ಇದೆ. ಹಾಕ್ಸ್ಕೊಂಡು ಹೋದರೆ ಒಳ್ಳೆಯದು ಗೈಸ್. HP ಪೆಟ್ರೋಲ್ ಬಂಕ್ ಇದು. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಒಂದು 100 ರೂಪೀಸ್ದು ಹೋದರೆ ನಾವು ಸೇಫಾಗಿ ಅಲ್ಲಿ ಮುಡ್ತೀವಿ, ಏನು ತೊಂದರೆ ಇರಲಾರ್ದ. ಈಗ ಟೋಟಲ್ ನಾವು 10 ಕಿಲೋಮೀಟ್ರ್ ದೂರ ಬಂದಂಗೆ ಗೈಸ್ ರಿಲೀಸ್ ಮಾಡೋಕ್ಕೆ. ಯಾಕಂದರೆ ಶ್ರೀಪುರಿಂದ ಇಟ್ನಾಳು 5 ಕಿಲೋಮೀಟರ್ಸು, ಮತ್ತು ಇಟ್ನಾಳಿಂದ IRB ಪೊಲೀಸ್ ಕ್ವಾರ್ಟರ್ಸು, ಕಾಶಿನ್ಕಂಡಿ ಗುಡ್ಡ ಅದೊಂದು 7 ಕಿಲೋಮೀಟರ್ಸ್. ಟೋಟಲ್ ಒಂದು 12 ಕಿಲೋಮೀಟ್ರ್ ನಾವು ಬಂದಂಗೆ ಈಗ. ಹಾಗಾಗಿ ನೋಡಿ ಇಲ್ಲಿ ಎದುರುಗಡೆ ಕಾಣ್ತಾ ಇದೆ, ಇದೇ ಗುಡ್ಡ. ಈಗ ಅಲ್ಲಿಗೆ ಹೋಗ್ಬೇಕು ನಾವು ಮ್ಯಾಗ. ಈಗ ಅಲ್ಲಿಗೆ ಹೋಗ್ಬೇಕಂದ್ರೆ ಮತ್ತು ಇಲ್ಲೇ ಒಂದು 5 ಕಿಲೋಮೀಟರ್ಸ್. ಈಗ ಟೋಟಲ್ ಎಲ್ಲ ಸೇರಿ 12 ಕಿಲೋಮೀಟ್ರ್ ಸದ್ಯ ಅಪ್ರಾಕ್ಸಿಮೇಟ್ಲಿ ಆಗಿರ್ಬೋದು. ಸೊ ರಿಲೀಸಿಂಗ್ ಸ್ಪಾಟಿಗೆ ಬಂದುಬಿಟ್ಟಿದ್ದೀವಿ ಈಗ ಆಲ್ರೆಡಿ. ಗುಡ್ಡ ಬಂದುಬಿಟ್ಟು ಇಲ್ಲಿದೆ, ಇಲ್ಲೇ ರಿಲೀಸ್ ಮಾಡೋದು ಅವನು. ಈ ಸೀಸನಲ್ಲಿ ಬಂದುಬಿಟ್ಟು ನಮ್ಮದು ಸುತ್ತಮುತ್ತಲಿನ ನೇಚರ್ ಫುಲ್ಲು ಗ್ರೀನ್ ಗೈಸ್. ಎಲ್ಲಿ ನೋಡು ಗಿಡ ಮರಗಳು ಫುಲ್ಲು ಹಚ್ಚ ಹಸಿರು ಕಾಣ್ತೈತಿ ಈಗ ಸೀಸನ್ ಹಂಗೆ. ಸೊ ಹಂಗಾಗಿ ಇಂಥ ಪ್ಲೇಸಲ್ಲಿ ಬಿಟ್ಟರೆ ಭಾಳ ಒಳ್ಳೆಯದು. ಎಲ್ಲಿ ಬೇಕಲ್ಲಿ ಬಿಡೋದು ತಪ್ಪಾಗುತ್ತೆ. ಆ್ಯಂಡ್ ಅವನು ಜೀವ ಹೋದರೆ ನಮಗೆ ಪಾಪವು ಸುಮ್ಮನೆ. ಹಾಗಾಗಿ ಲೇಟಾದರೂ ಪರವಾಗಿಲ್ಲ, ದೂರ ಆದರೂ ಪರವಾಗಿಲ್ಲ, ಸೇಫ್ ಜಾಗ ಹುಡ್ಕೊಂತ ಬಂದಿದ್ದೀವಿ ಈಗ. ಸೊ ಇಲ್ಲಾಸಿ ಎಲ್ಲ ಗಿಡ ಮುಳ್ಳುಗಳಿದ್ದಾವೆ. ಸೊ ಆದಷ್ಟು ಸ್ವಲ್ಪ ಮುಂದಕ್ಕೆ ಹೋಗೋಣ. ನೋಡಿ ಗೈಸ್, ಈಗ ಸೈಜ್ ತೋರಿಸ್ತೀನಿ. ಅದ್ರಾಗ ಎಡೆ ತಗೊಂಡ್ಬಿಡೋದಣ್ಣ ಅದು. ನೋಡಿ ಗೈಸ್, ಸೈಜ್ ಬಂದ್ಬಿಟ್ಟು ಇಷ್ಟು ಉದ್ದ ಇದೆ, ಒಂದು ಮಾರ್ ಮ್ಯಾಗಿದೆ, ಒಂದು 1.5 ಮೀಟ್ರ್ ಐತಿ. ಆ್ಯಂಡ್ ಏಜ್ ಬಂದುಬಿಟ್ಟು ಒಂದು ಐತಿ, ಭಾಳ ವಯಸ್ಸಾಗಿದ್ದೆ, ಒಂದು ಏನಿಲ್ಲ ಅಂದ್ರೆ 12-13 ಇಯರ್ಸಿಂದು. ಆಲ್ರೆಡಿ ಎಲ್ಲ ಪೊರೆಗೆ ಬಂದಿದೆ ಈಗ. ಸೊ ಪೊರೆ ಎಲ್ಲ ತೆಗಿತೀನಿ, ಈಗ ನೋಡ್ತಾ ಇರ್ರಿ. ಈಗ ನೋಡ್ರಿ, ಇದು ಕಣ್ಣೆಲ್ಲ ಬ್ಲರ್ ಆಗಿದೆ, ಕಣ್ಣಿಗೆಲ್ಲ ಪೊರೆ ಆಗಿಬಿಟ್ಟಿದೆ. ಸೊ ಪೊರೆ ತೆಗಿತು ನೋಡಿ, ಈಗ ಹಂಗೆ ನೋಡ್ತಾ ಇರ್ರಿ. ಇನ್ನೊಂದು ನಿಮ್ಗೆ ತಿಳಿಸ್ಬೇಕಾಗಿತ್ತು ಮಾಹಿತಿ ಏನಂದರೆ ಗೈಸ್, ಎಲ್ಲ ಹಾವು ಪೊರೆ ಬಿಡ್ತವೆ. ನಮ್ಮ ಸೈಡೆಲ್ಲ ಪರಿ ಅಂತ ಕರೀತಾರೆ. ವರ್ಷಕ್ಕೆ 2 ಸತಿ ಬಿಡ್ತವೆ ಹಾವು.
ಅದು ಕಾಮನ್ನು. ಸೊ ಹಂಗಾಗಿ ನಾಗರಾವ್ ಅಷ್ಟೇ ಅಲ್ಲ, ಎಲ್ಲ ಹೋಗ್ಬಿಡ್ತವೆ ಕುರಿಯನ್ನು. ಓಡಿಸ್ತೀನಿ ಈಗ, ಅದು ಸೌಂಡ್ ಬರ್ಬೋದು. ಸೊ ನೋಡಿದ್ರಲ್ಲ, ಸೈಜ್ ಬಂದ್ಬಿಟ್ಟು ಇದೇ ಹಾವು, ಇಷ್ಟಿದೆ ಹಾವು. ಈಗ ಸೈಜ್ ಇಷ್ಟಿದೆ ಹಾವು, ಇದೇ ಹಾವು. ಸೊ ಈಗ ರಿಲೀಸ್ ಮಾಡ್ತೀನಿ, ಜಾಸ್ತಿ ಹೊತ್ತು ಕಾಡ್ಸೋದು ಬೇಡ. ಸೊ ತೋರಿಸಿದ್ದೀನಿ, ಸ್ವಲ್ಪ ಹೊರೆ ಕ್ಲೀನ್ ಮಾಡಿದ್ದೀನಿ, ಸ್ಕಿನ್ ತೆಗೆದಿದ್ದೀನಿ. ಈಗ ರಿಲೀಸ್ ಮಾಡ್ತೀನಿ, ಹಂಗೆ ನೋಡ್ತಾ ಇರ್ರಿ. ನೋಡಿ, ಈಗ ರಿಲೀಸ್ ಮಾಡ್ತೀನಿ ನೋಡಿ. ನೀ ಮಾಡಲಿ ವಿಡಿಯೋ ಕಟ್ ಮಾಡಿ ಮಾಡಾಕೊಂದಿನಣ್ಣ. ಸೈಜ್ ಇಷ್ಟಿದೆ, ರಿಲೀಸ್ ಮಾಡ್ತೀನಿ ನೋಡಿ. ಓಕೆ, ಬಾಯ್ ಬಾಯ್. ಸರಿ ಡೇರ್ಫನ್ ನೀನು. ಸೊ ರಿಲೀಸ್ ಮಾಡಿ ಹೋಗ್ತಾ ಇದ್ದೀವಿ. ಅಲ್ವಾ ನಾವು ಅಲ್ಲೆಲ್ಲೋ ಕಷ್ಟಪಟ್ಟು ಮುಳ್ಳದ ತಗೋಣ. ಸೊ ಫೈನಲ್ ಆಗಿ ರೆಸ್ಕ್ಯೂ ಮಾಡ್ಕೊಂಡು ರಿಲೀಸ್ ಮಾಡಿದ್ದನ್ನು ನಿಮ್ಗೆ ಸ್ಪಾಟ್ ತೋರಿಸಿದ್ವಿ, ಎಲ್ಲಿ ರೆಸ್ಕ್ಯೂ ಮಾಡಿ ತೋರಿಸಿದ್ವಿ. ಆ್ಯಂಡ್ ಗುಡ್ಡದ ಮ್ಯಾಗ ಬಂದು ರಿಲೀಸ್ ಮಾಡಿದ್ವಿ. ಅದೇನು ಮಾಡ್ಬೋದು, ಒಂದಷ್ಟೇ ತೋರಿಸಿ. ಗುಡ್ಡದ ಮ್ಯಾಗ ಬಂದು ರಿಲೀಸ್ ಮಾಡಿದ್ವಿ. ಆ್ಯಂಡ್ ಅದು ಪೊರೆ ಕಣ್ಣು ಗಿಣ್ಣೆಲ್ಲ ಹತ್ತಿದ ಪೊರೆನೂ ಕಿತ್ತಿದ್ವಿ. ಸೊ ಫೈನಲ್ ಆಗಿ ಸೇಫ್. ಹಾವನ್ನ ಸ್ವಲ್ಪ ಮೊಬ್ಬಿತ್ತು ಪಾಪ ಕಣ್ಣು. ಸೊ ಅದನ್ನು ಕಿತ್ತಿ ಈಗ ಶಾರ್ಪ್ ಮಾಡಿ ಬಿಟ್ಟಿದ್ದೀವಿ. ಸೊ ದಯಮಾಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಸೆಕೆಂಡ್ ರೆಸ್ಕ್ಯೂ ಬಂದಿದೆ ಮತ್ತು ಹೋಗ್ತಾ ಇದ್ವಿ. ಸೊ ಬಾಯ್ ಬಾಯ್.